This video is all about how you should keep your mindset post your ICN competition. I understand it's a brutal prep, 6 to 8 months, sometimes it's years together prep. Definitely you deserve a break. Before taking a break, discuss with your coach or whoever you trust what you should do further as a future goal. Because ನೀವು ಒಂದು ಕಾಂಪಿಟೇಷನ್ ಮಾಡಿದ ತಕ್ಷಣ ಅಲ್ಟಿಮೇಟ್ ಅಲ್ಲ. ಪ್ಲಸ್ ನೀವು ಅದನ್ನು ಏನೇ ಎಕ್ಸಿಕ್ಯೂಟ್ ಮಾಡಿದರೆ ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಇದ್ದೇ ಇರುತ್ತೆ, ಆಯಿತಾ? ಜಡ್ಜಸ್ನ ಕೇಳಿ ಏನು ಇಂಪ್ರೂವ್ಮೆಂಟ್ ಮಾಡ್ಬೋದು, ನಿಮಗೆ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮೈಂಡ್ಸೆಟ್, ಆ್ಯಟಿಟ್ಯೂಡ್, ನಿಮ್ಮ ಫಿಸಿಕ್ ಏನು ಇಂಪ್ರೂವ್ಮೆಂಟ್ ಮಾಡ್ಬೋದು, ಯಾವುದು ಲ್ಯಾಗಿಂಗ್ ಇದೆ ಅದನ್ನು ಸ್ವಲ್ಪ ಪಾಸಿಟಿವ್ ನೋಡಲ್ಲಿ ತೊಗೊಂಡ್ರೆ ನೀವು ಇನ್ ಅಪ್ಕಮಿಂಗ್ ಇಯರ್ಸಲ್ಲಿ ಒಬ್ಬ ಎಲೈಟ್ ಲೆವೆಲ್ ಅಥ್ಲೀಟ್ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಎಲೈಟ್ ಲೆವೆಲ್ ಅಥ್ಲೀಟ್ ಆದರೆ ನೀವು ಯಾವುದೇ ಡೊಮೈನ್ ಆಫ್ ಸ್ಪೋರ್ಟ್ಸಲ್ಲಿರಿ, ಬಾಡಿ ಬಿಲ್ಡಿಂಗ್, ಪವರ್ ಲಿಫ್ಟಿಂಗ್, ಎನಿ ಡೊಮೈನ್, ಯು ವಿಲ್ ಗೋಯಿಂಗ್ ಟು ಶೈನ್, ಯು ವಿಲ್ ಗೋಯಿಂಗ್ ಟು ಅಟ್ರಾಕ್ಟ್ ಆಲ್ ದ ಪಾಸಿಟಿವ್ ಥಿಂಗ್ಸ್. ಮೈಂಡ್ಸೆಟ್ ತುಂಬ ಇಂಪಾರ್ಟೆಂಟು. ಆ ಮೈಂಡ್ಸೆಟ್ ಯಾರು ಡೆವಲಪ್ ಮಾಡ್ತಾರಲ್ಲ, ಕ್ರೇಜಿ. ನನಗಂತೂ ಅವ್ರ ಮೇಲೆ 100% ರೆಸ್ಪೆಕ್ಟ್. ಯಾಕಂದರೆ ಅದು ಅಷ್ಟು ಈಸಿಯಾಗಿ ಬರೋಲ್ಲ, ಅದಕ್ಕೆ ಮೆಚುರಿಟಿ ಬೇಕು, ವಿಸ್ಡಮ್ ಬೇಕು. ಪ್ಲಸ್ ಅದನ್ನು ಎಷ್ಟು ಫೇಲ್ ಆಗಿರ್ತಾರಲ್ಲ ಅವರಿಗೆ ಅದು ಗೊತ್ತು, ಹೇಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಲ್ಯಾಡರ್ನ ಹೇಗೆ ಹತ್ತೋದು ಅಂತ. ಒಂದು ಸಲ ಕಾಂಪಿಟೇಷನ್ ಸೋತೆ ಅಂದ ತಕ್ಷಣ ಸುಮ್ಮನೆ ಬ್ಲೇಮ್ ಗೇಮ್ ಶುರು ಆದರೆ ಯೂಸ್ ಇಲ್ಲ. whoever have done this ICN, I have a massive respect on them because ಆ ಡೆಡಿಕೇಶನ್ ಬರೋದು ಅಷ್ಟು ಈಸಿ ಇಲ್ಲ. ನಿಮ್ಮ ಬ್ರೇಕ್ನ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಡೋಂಟ್ ಗೆಟ್ ಇನ್ ಟು ಈಟಿಂಗ್ ಡಿಸಾರ್ಡರ್. ಆಫ್ಟರ್ ಎ ಬ್ರೇಕ್ ನೀವು ಇನ್ನೂ ಒಂದು ಹೈಯರ್ ಗೋಲ್ ಇಟ್ಕೊಳ್ಳಿ. ಆ ಗೋಲ್ ಹೇಗಿರಬೇಕು ಅಂದರೆ ನಿಮಗೆ ನೆಕ್ಸ್ಟ್ ನೀವು ನಿಮ್ಮನ್ನು ಮಿರರಲ್ಲಿ ನೋಡಿಕೊಂಡು ನಿಮಗೆ ಖುಷಿ ಆಗಬೇಕು. ಅದು ರಿಯಲ್ ಮಜಾ.